ಯುದ್ಧಭೂಮಿಯ ಮಧ್ಯದಲ್ಲಿ ಶ್ರೀಕೃಷ್ಣರು ಶಿವನಿಗೆ ಆಕಳಿಕೆ ಬರುವಂತೆ ಮಾಡಿದ ಕಥೆ ನಿಮಗೆ ಗೊತ್ತಾ? ಇದು ಬಾಣಾಸುರನ ಯುದ್ಧದ ಕತೆ. ಸಾಕ್ಷಾತ್ ಶ್ರೀಕೃಷ್ಣ ಹಾಗೂ ಶಿವರು ಮುಖಾಮುಖಿಯಾಗಿ ಯುದ್ಧಕ್ಕೆ ನಿಂತ ಕಥೆಯಾಗಿದೆ. ಬಾಣಾಸುರನು ಮಹಾಬಲಿ ಚಕ್ರವರ್ತಿಯ ಹಿರಿಯ ಮಗ ಹಾಗೂ ಆತ ಶಿವನ ಮಹಾಭಕ್ತ. ಒಮ್ಮೆ ಶಿವನ ಕುರಿತು ಆತ ಕಠಿಣ ತಪಸ್ಸು ಮಾಡ್ತಾನೆ. ಆತನ ಭಕ್ತಿಗೆ ಮೆಚ್ಚಿ ಶಿವದೇವರು ಪ್ರತ್ಯಕ್ಷರಾಗಿ ನಿನ್ನನ್ನು ನಾನು ಯಾವಾಗಲೂ ರಕ್ಷಿಸುವೆ ಎಂಬ ವರವನ್ನು ಕೊಡ್ತಾರೆ. ಬಾಣಾಸುರ ಮಹಾಶಕ್ತಿಶಾಲಿ, ಹಾಗೆಯೇ ಆತನಿಗೆ 1,000 ಕೈಗಳಿರುತ್ತೆ. ಬಾಣಾಸುರನಿಗೆ ಉಷಾ ಎಂಬ ಮಗಳಿರ್ತಾಳೆ. ಒಂದು ದಿನ ಆಕೆ ತನ್ನ ಕನಸಲ್ಲಿ ಒಬ್ಬ ಸುಂದರವಾದ ಯುವಕನನ್ನು ನೋಡಿ ಆತನನ್ನೇ ಪ್ರೀತಿಸಲು ಶುರು ಮಾಡ್ತಾಳೆ. ಆಕೆಯ ಗೆಳತಿ ಚಿತ್ರಲೇಖೆಗೆ ಯೋಗಶಕ್ತಿ ಇರುತ್ತೆ. ಆ ಯುವಕನನ್ನು ಹುಡುಕಿ ಆತನನ್ನು ರಹಸ್ಯವಾಗಿ ಉಷೆಯ ಅರಮನೆಗೆ ಆಕೆ ಕರೆದುಕೊಂಡು ಬರ್ತಾಳೆ. ಈ ಯುವಕ ಅನಿರುದ್ಧ. ಈತ ಬೇರೆ ಯಾರೂ ಆಗಿರದೆ ಶ್ರೀಕೃಷ್ಣನ ಮೊಮ್ಮಗನಾಗಿರ್ತಾನೆ. ಯಾವಾಗ ಬಾಣಾಸುರನಿಗೆ ಈ ವಿಷಯ ತಿಳಿಯುತ್ತೋ ಅತ್ಯಂತ ಕೋಪಗೊಂಡು ಅನಿರುದ್ಧನನ್ನು ಆತ ಬಂಧಿಸ್ತಾನೆ. ಇನ್ನೊಂದು ಕಡೆ ಕೃಷ್ಣನಿಗೆ ಈ ವಿಷಯ ತಿಳಿದ ತಕ್ಷಣ ತನ್ನ ಅಕ್ಷೌಹಿಣಿ ಸೇನೆಯ ಸಮೇತ ಇಡೀ ಯಾದವ ವಂಶದವರೊಂದಿಗೆ ಶೋಣಿತಾಪುರಕ್ಕೆ ಬರ್ತಾರೆ. ಬಾಣಾಸುರ ಕೂಡ ದೊಡ್ಡ ಸೈನ್ಯದೊಂದಿಗೆ ಯುದ್ಧಕ್ಕೆ ಸಿದ್ಧತೆಗೊಳಿಸ್ತಾನೆ. ಈಗ ನಂಬಲು ಅಸಾಧ್ಯವಾದ ಆ ಕ್ಷಣ ಎದುರಾಗುತ್ತೆ. ಬಾಣಾಸುರನಿಗೆ ದೊರೆತ ವರದಂತೆ ಸಾಕ್ಷಾತ್ ಮಹಾಶಿವನೇ ಯುದ್ಧ ಭೂಮಿಗೆ ಬಂದು ಶ್ರೀಕೃಷ್ಣರ ವಿರುದ್ಧ ಹೋರಾಡಲು ನಿಲ್ತಾರೆ. ಶ್ರೀಕೃಷ್ಣ ಹಾಗೂ ಶಿವನ ನಡುವೆ ಅನೇಕ ದಿವ್ಯಾಸ್ತ್ರಗಳ ಪ್ರಯೋಗ ಕೂಡ ಆಗುತ್ತೆ. ಶಿವನ ಪ್ರತಿ ಅಸ್ತ್ರಕ್ಕೆ ಉತ್ತರವಾಗಿ ಶ್ರೀಕೃಷ್ಣರು ತಮ್ಮ ಬ್ರಹ್ಮಾಸ್ತ್ರ, ಪರ್ವತಾಸ್ತ್ರ ಹಾಗೆ ನಾರಾಯಣಾಸ್ತ್ರವನ್ನು ಕೂಡ ಬಳಕೆ ಮಾಡ್ತಾರೆ. ಕೊನೆಯದಾಗಿ ಶ್ರೀಕೃಷ್ಣರು ಜೃಂಭಣಾಸ್ತ್ರ ಎಂಬ ವಿಶೇಷ ಅಸ್ತ್ರವನ್ನು ಉಪಯೋಗಿಸ್ತಾರೆ. ಇದರಿಂದಾಗಿ ಶಿವನು ನಿರಂತರವಾಗಿ ಆಕಳಿಸುವುದಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಯುದ್ಧದಿಂದ ಕೆಲವು ಸಮಯದ ವಿರಾಮವನ್ನು ಕೂಡ ತೆಗೆದುಕೊಳ್ತಾರೆ. ಅದೇ ಸಮಯವನ್ನು ಬಳಸಿ ತಮ್ಮ ಸುದರ್ಶನ ಚಕ್ರದಿಂದ ಬಾಣಾಸುರನ 998 ಕೈಗಳನ್ನು ಕತ್ತರಿಸಿ ಹಾಕಿ ಕೇವಲ 4 ಕೈಗಳನ್ನು ಮಾತ್ರ ಉಳಿಸ್ತಾರೆ. ಇಲ್ಲಿ ಶ್ರೀಕೃಷ್ಣರು ಬಾಣಾಸುರನನ್ನು ಕೊಲ್ಲೋದಿಲ್ಲ. ಯಾಕಂದರೆ ಒಂದು, ಆತ ಮಹಾಶಿವನ ಭಕ್ತನಾಗಿರ್ತಾನೆ. ಎರಡನೇದು, ಶ್ರೀಕೃಷ್ಣರು ಪ್ರಹ್ಲಾದನಿಗೆ ನಿನ್ನ ವಂಶದವರನ್ನು ಯಾರನ್ನು ಕೂಡ ನಾನು ಕೊಲ್ಲೋದಿಲ್ಲ ಎಂಬ ವಚನವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಕೊನೆಯದಾಗಿ ಬಾಣಾಸುರನು ಕೂಡ ಶರಣಾಗಿ ಉಷಾ ಹಾಗೂ ಅನಿರುದ್ಧನ ಮದುವೆಯನ್ನು ಕೂಡ ಮಾಡಿಕೊಡ್ತಾನೆ. ಇದು ಪ್ರೀತಿ, ಭಕ್ತಿ, ವಚನ ಹಾಗೆಯೇ ಮಹಾದೈವಿಕ ರೂಪಗಳ ಪರಸ್ಪರ ಗೌರವದ ಕಥೆಯಾಗಿದೆ. ಈ ಕಥೆಯನ್ನು ನೀವು ಮೊದಲೇ ಕೇಳಿದ್ರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್, ಶೇರ್ ಮತ್ತು ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ.